ನಿನ್ನ ಕಣ್ಣು ನೋಡಿದ್ರೆ ಏನೋ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ನನ್ನ ಹತ್ರನೇ ಮುಚ್ಚಿಡ್ತಾ ಇದೆಯಾ? ಅದು ಕರ್ಣ ಸರ್ ಜೊತೆಗೆ ಸಂಜಯ್ಗೆ ಸ್ವಲ್ಪ ಜಗಳ ಆಯ್ತು. ಅವನು ಅವ್ರನ್ನ ಎಲ್ಲೋ ಕರ್ಕೊಂಡೋದ. ಅದಕ್ಕೆ ನಾನು ಒಂದ್ ನಿಮಿಷ ಅವ್ರು ಎಲ್ಲೋದ್ರು ಅಂತ ನೋಡ್ಕೊಂಡ್ ಬರ್ತೀನಿ. ನಿಧಿ, ಒಂದ್ ನಿಮಿಷ ನಿನ್ನ ಹತ್ರ ಮಾತಾಡ್ಬೋದಾ? ಕರ್ಣನ್ ಬಗ್ಗೆ ಯಾರು ಇಷ್ಟೊಂದು ಯೋಚನೆ ಮಾಡೋದನ್ನ ನಾನು ನೋಡಿರ್ಲಿಲ್ಲಮ್ಮ. ನೀನ್ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಕರ್ಣ ಸರ್ ಒಳ್ಳೆತನಕ್ಕೆ ನಾನು ಇಷ್ಟು ಮಾಡ್ದೆ ಹೋದ್ರೆ ಹೇಗೆ? ಆದ್ರೆ ನಾನೊಂದು ಮಾತು ಹೇಳ. ಹೇಳಿ. ಕರ್ಣ ನಿನ್ನ ಹತ್ರ ಇವತ್ತು ಎಷ್ಟೊಂದು ವಿಷಯಗಳನ್ನ ಹಂಚ್ಕೊಂಡಲ್ಲ. ಅವನ ಮನ್ಸಿನ ಮಾತನ್ನ ಬೇರೆಯವ್ರ ಹತ್ರ ಹಂಚ್ಕೊಂಡಿದ್ದು ಇದೇ ಮೊದಲು. ಅವನಿಗೆ ಗೊತ್ತಿಲ್ಲದ ಹಾಗೆ ನಿನ್ಗೆ ಹತ್ರ ಆಗ್ತಾ ಇದ್ದಾನೆ. ಆ ವಿಷಯ ನಿನಗೂ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿ ಕೊಡೋದಷ್ಟೇ ಗೊತ್ತಿರೋ ಜೀವಗಳಿಗೆ ವಾಪಸ್ ಪ್ರೀತಿ ಸಿಕ್ಕಾಗ ಅದು ತುಂಬಾ ದೊಡ್ಡ ವಿಷಯವಾಗಿರುತ್ತೆ ಅವರಿಗೆ. ಒಂದ್ ವೇಳೆ ನಿನಗೆ ಈ ನಂಟನ್ನ ಉಳಿಸ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಇದ್ರೆ ಅವನಿಗೆ ಭರವಸೆ ಕೊಡ್ಬೇಡ. ನಾಳೆ ದಿನ ನೀನ್ ಕೊಟ್ಟು ಭರವಸೆ ಏನಾದ್ರೂ ಒಡೆದೋದ್ರೆ ಕರ್ಣನ್ ಹೃದಯನೂ ಒಡೆದೋಗುತ್ತೆ. ಅದನ್ನೆಲ್ಲ ನನ್ನಿಂದ ನೋಡಕ್ಕಾಗಲ್ಲ. ಕರ್ಣ ಈಗಾಗಲೇ ಸಾಕಷ್ಟು ನೊಂದಿದ್ದಾನೆ, ಇನ್ನೂ ಅನುಭವಿಸೋದು ಬೇಡ. ಕರ್ಣ ಸರ್ಗೆ ಮತ್ತೆ ನೋವಾಗೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಎಂಥದೇ ಪರಿಸ್ಥಿತಿ ಬಂದ್ರು ನಾನು ಅವ್ರ ಜೊತೆ ನಿಲ್ತೀನಿ. ಯಾಕೆ ಕರ್ದಿದಂತ ಹೇಳಿ, ನಂಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಮಾತಿಗೆ ಮುಂಚೆ ಓಡಿದ್ರೆ ಓಡ್ತಾನೆ ಮಾತಾಡ್ಬೇಕಾಗತ್ತೆ. ನೀವು ನಿಂತ್ರೆ ತಾನೇ ನಾನು ಮಾತಾಡ್ಬೋದು. ಅದೇನು ಈಗ ಕಾಣಿಸೋದೆ ಅಪರೂಪ ಆಗಿದೆ, ತುಂಬಾ ಬ್ಯುಸಿನಾ? ಇನ್ಮೇಲೆ ಬಿಸಿನೇ. ಅದೇನಂತ ಬೇಗ ಹೇಳಿ. ಸರಿ, ನೀವಿಷ್ಟು ಕೇಳ್ತಿದ್ದೀರಾ ಅಂದ್ಮೇಲೆ ಹೇಳ್ತೀನಿ. ಅದು ಅವತ್ತು ನಾನು ಆಪರೇಷನ್ ಮಾಡುವಾಗ ನೀವು ವಿಡಿಯೋ ಕಾಲ್ ಮಾಡಿ ಹೆಲ್ಪ್ ಮಾಡಿದ್ರಲ್ಲ, ಅವತ್ತೇ ನಾನು ಕಳೆದೋದೆ. ಏನ್ರಿ, ನಾವ್ ಅನ್ಕೊಂಡಕ್ಕಿಂತ ಜಾಸ್ತಿನೇ ನಡಿಲತ್ತದ. ಅವತ್ತಿಂದ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಮುಹೂರ್ತ ಫಿಕ್ಸ್ ಮಾಡಕ್ಕೆ ಸರಿಯಾದ ಮುಹೂರ್ತನೇ ಸಿಕ್ತಿರ್ಲಿಲ್ಲ. ಆದ್ರೆ ಇವತ್ತು ನೋಡಿ ತಾನಾಗೆ ಕೂಡ್ ಬಂತು. ನೋಡಿ ಮಿಸ್ಟರ್ ಕಾರ್ತಿಕ್, ಅವತ್ತು ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ರೀತಿ ಸಹಾಯ ಮಾಡ್ತಿದ್ದೆ. ಅದು ನನ್ನ ಕರ್ತವ್ಯ. ನೀವದನ್ನ ತಪ್ಪರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಮೋಸ್ಟ್ಲಿ ನಾವು ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಡ್ಯೂಟಿಯಿಂದಾನೇ ಭೇಟಿ ಆಗ್ಬೇಕು ಅಂತ ಆ ದೇವ್ರು ಬರ್ದಿರ್ಬೇಕು ಅನ್ಸುತ್ತೆ ಅಲ್ವಾ? ನೋಡಿ, ನೀವು ಬೇರೆ ಏನೇನೋ ಕಲ್ಪನೆ ಮಾಡ್ಕೊಳ್ತಿದ್ದೀರಾ. ಪ್ಲೀಸ್ ಆ ಥರ ಎಲ್ಲ ಹೋಪ್ಸ್ ಇಟ್ಕೋಬೇಡಿ. ನಾನು ಹೀಗೆ ನಿನ್ನ ಕೆನ್ನೆಗೆ ಬಾರಿಸಿದ್ರು ನೀನ್ ಹೀಗೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಿದ್ದೆ ಅಲ್ವಾ? ತಪ್ಪು. ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ್ಲೂ ನಾವು ತಿರುಗಿ ಬೀಳದೆ ಇರುವಷ್ಟು ಸುಮ್ಮನೆ ಇರ್ತೀವಲ್ಲ, ಅದು ಮಹಾ ದೊಡ್ಡ ತಪ್ಪು. ಅದರಿಂದ ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಅದರಿಂದ ನಿನ್ನ ಸ್ಥಿತಿನೂ ಬದಲಾಗೋದಿಲ್ಲ, ನನ್ನ ಪರಿಸ್ಥಿತಿನೂ ಬದಲಾಗೋದಿಲ್ಲ. ನಾನು ಆ ಮನೆಯಿಂದ ಹೊರಗಡೆ ಬಂದ್ರೆ ನೀನು ನೆಮ್ಮದಿಯಾಗಿರ್ಬೋದಲ್ವಾ? ಪೀಡೆ ತೊಲಗ್ತು ಅಂತ ಆರಾಮಾಗಿರೋದು ಬಿಟ್ಟು ನನ್ನನ್ನು ಯಾಕೆ ವಾಪಸ್ ಕರೀತಾ ಇದೆಯಾ? ಅಪ್ಪ, ನಿಮ್ಮ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡಬೇಡಿ. ನೀವು ಇಲ್ಲದೆ ಇದ್ರೆ ಆ ಮನೆ ಆಗಿರಲ್ಲ. ಬನ್ನಿ. ನನಗೆ ಇವತ್ತಾದ ಒಂದು ಅವಮಾನನೇ ಸಹಿಸ್ಕೊಳಕ್ಕಾಗಲಿಲ್ಲ. ನೀನು ಅಷ್ಟೆಲ್ಲ ಅವಮಾನಗಳನ್ನ ಹೇಗೆ ನುಂಗ್ಕೊಂಡಿದ್ದೆ? ಅಪ್ಪ, ಇವಾಗ ಅದೆಲ್ಲ ಯಾಕೆ? ಬನ್ನಿ, ಮನೆಗೆ ಹೋಗೋಣ. ಬರಲ್ಲ, ಹೋಗ. ಅಪ್ಪ, ನಿಮ್ಮ ಕಾಲು ಮುಗಿತೀನಿ, ಪ್ಲೀಸ್ ಬನ್ನಿ. ತಪ್ಪು ನನ್ನಿಂದ ಆಗಿದೆ, ನಾನು ಪಶ್ಚಾತ್ತಾಪ ಪಡಬೇಕು. ನೀವು ದಯವಿಟ್ಟು ಮನೆಗೆ ಬರಲ್ಲ ಅಂತ ಮಾತ್ರ ಹೇಳಬೇಡಿ.
ಮಾಡದ ತಪ್ಪಿಗೆಲ್ಲ ನೀನೇ ಹೊಣೆಗಾರನಾಗೋದನ್ನ ಬಿಡು. ಇವತ್ತು ನನ್ನಿಂದಲೇ ತಪ್ಪಾದ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡು. ಅಪ್ಪ ಏನ್ ಹೇಳ್ತಿದ್ದೀರಾ? ದೊಡ್ಡವರಾಗಿ ನೀವು ಕ್ಷಮೆ ಕೇಳಬಾರ್ದು. ಯಾಕೆ? ದೊಡ್ಡವನಾಗಿ ನಾನು ತಪ್ಪು ಮಾಡಲಿಲ್ವಾ? ದೊಡ್ಡವರಾದವರು ಏನಾದರೂ ತಪ್ಪು ಮಾಡ್ಬೋದು. ಹಾಗಾದ್ರೆ ಅವ್ರು ಮಾಡಿರೋ ತಪ್ಪೆಲ್ಲ ಸಹಿಸ್ಕೋಬೇಕಾ? ಇವತ್ತು ನಮ್ಮಮ್ಮ ನನಗಿಂತ ನಿನ್ನನ್ನೇ ಹೆಚ್ಚು ಅಂತ ಹೇಳಿದ ಮೇಲೆ ಆ ಮನೆಯಲ್ಲಿ ನನ್ನ ಸ್ಥಾನ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇವತ್ತು ನಾನು ನಡ್ಕೊಂಡ ರೀತಿಗೆ ಬೇಸತ್ತು ಕ್ಷಮೆ ಯಾಚಿಸ್ತಾ ಇದ್ದೀನಿ. ನನ್ನಿಂದ ದೊಡ್ಡ ತಪ್ಪಾಗುವಾಗ ಅಪ್ಪ ಪ್ಲೀಸ್ ಇಳಿಸಿ. ಎಂಥ ಪರಿಸ್ಥಿತಿಲೂ ಇಂಥ ತಪ್ಪುಗಳನ್ನ ಮಾಡಬಾರ್ದು. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಕ್ಷಮೆ ಕೇಳದೆ ಇದ್ರೆ ನನಗಿರೋ ಯೋಗ್ಯತೆನೂ ಇರಲ್ಲ. ದಯವಿಟ್ಟು ಕ್ಷಮಿಸ್ಬಿಡು. ಅಪ್ಪ ದಯವಿಟ್ಟು ಈ ಥರ ಮಾತಾಡಬೇಡಿ. ಇಲ್ಲಪ್ಪ ಪ್ಲೀಸ್, ಅದೆಲ್ಲ ಬಿಡಿ, ನೀವು ಪ್ಲೀಸ್ ಬನ್ನಿ. ನಮಗೋಸ್ಕರ